2023 ಎಲೆಕ್ಷನ್ ಗೆಲ್ಲೋಕೆ ಕೈ ಕಮಲ ಕೆಸರೆರಚಾಟವನ್ನು ನಡೆಸ್ತಾ ಇದೆ. ಸರ್ಕಾರದ ವಿರುದ್ಧ 40% ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಸಜ್ಜಾಗಿದ್ದಾರೆ. ಕಮಿಷನ್ ವಿಚಾರವನ್ನೇ ದಾಳವಾಗಿಸಲು ಕೈ ಪ್ಲಾನ್ ರೂಪಿಸ್ತಾ ಇದೆ. ಹಿಂದೂ ವಿರೋಧಿ ಹಣೆಪಟ್ಟಿಗೆ ಕೌಂಟರ್ ಕೊಡಲು ಕೂಡ ಈಗಾಗಲೇ ತಯಾರಿಯನ್ನು ನಡೆಸಲಾಗ್ತಾ ಇದೆ. 40% ಕಮಿಷನ್ ಸರ್ಕಾರ ಎಂಬಂತಹ ಹಣೆಪಟ್ಟಿ ಕಟ್ಟಲು ಇದೀಗ ಕಾಂಗ್ರೆಸ್ನ ನಾಯಕರು ಸಜ್ಜಾಗಿದ್ದಾರೆ. ಅಂದ್ರೆ ಹಿಂದೂ ವಿರೋಧಿಗಳು ಕಾಂಗ್ರೆಸ್ನವರು ಅಂತ ಬಿಜೆಪಿಯವರು ಪದೇ ಪದೇ ಟೀಕೆ ಮಾಡ್ತಾನೆ ಇದ್ರು. ಹಿಂದುತ್ವದ ವಿಷಯವಾಗಿ ಕಾಂಗ್ರೆಸ್ನವರನ್ನ ಸೈಡ್ಲೈನ್ ಮಾಡಲಾಗ್ತಾ ಇತ್ತು. ಪದೇ ಪದೇ ಟೀಕೆಗಳು ಕೂಡ ಕೇಳಿ ಬರ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಪ್ರಮುಖವಾಗಿರುವಂತಹ ಅಸ್ತ್ರ ಸರ್ಕಾರದ ವಿರುದ್ಧ ಬಿಜೆಪಿಯ ವಿರುದ್ಧ ಹೋರಾಡೋದಕ್ಕೋಸ್ಕರ ಕಾಂಗ್ರೆಸ್ನ ಹತ್ರ ಇರಲಿಲ್ಲ. ಆದರೆ ಈಗ 40% ಕಮಿಷನ್ ಆರೋಪವನ್ನ ಕಾಂಗ್ರೆಸ್ನವರು ಯಾವ ರೀತಿಯಾಗಿ ದಾಳವಾಗಿ ಬಳಸ್ಕೊಳ್ತಾರೆ ಅನ್ನುವಂತಹ ಕುತೂಹಲ ಪ್ರಶ್ನೆ ಕೂಡ ಇದೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಬಿಜೆಪಿಯವರು ಹಿಂದುತ್ವ ಅಜೆಂಡಾವನ್ನ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಕಾಂಗ್ರೆಸ್ನವರು ಹಿಂದೂ ವಿರೋಧಿ ಅನ್ನೋದನ್ನ ಪದೇ ಪದೇ ಸಾಬೀತುಪಡಿಸ್ತಾ ಇದ್ರು. ಕಾಂಗ್ರೆಸ್ನವರ ಹತ್ರ ಅಷ್ಟೊಂದು ಸ್ಟ್ರಾಂಗ್ ಅಸ್ತ್ರ ಇರಲಿಲ್ಲ. ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡಿ. ನೀವು ಕಲಿಬೇಕಾ, ನೀವು ಮಾಡ್ಬೇಕಾ, ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆದ್ರೆ ಈಗ 40% ಕಮಿಷನ್ ಆರೋಪ ಏನಿದೆ ಅದು ತುಂಬಾನೇ ಸ್ಟ್ರಾಂಗ್ ಆಗಿರುವಂತ ಅಸ್ತ್ರ. ಈ ಅಸ್ತ್ರವನ್ನ ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾರೆ ಅಂತ ಖಂಡಿತವಾಗಿ ಪ್ರತಿ ಬಾರಿ ಕೂಡ ರಾಜ್ಯ ಕಾಂಗ್ರೆಸ್ ಅನ್ನ ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡಿದಂತ ಸಂದರ್ಭದಲ್ಲಿ ಧರ್ಮದ ವಿಚಾರ ಪ್ರಸ್ತಾಪ ಮಾಡ್ತಿದ್ರು. ಆ ಮೂಲಕ ಕಾಂಗ್ರೆಸ್ ಪಕ್ಷ ಹಿಂದುತ್ವದ ವಿಚಾರದಲ್ಲಿ ಸ್ಪಷ್ಟವಾದಂತ ನಿಲುವನ್ನ ಎಲ್ಲೂ ಕೂಡ ಯಾವುದೇ ನಾಯಕರು ಬಹಿರಂಗವಾಗಿ ಹೇಳಿಲ್ಲ. ಅದು ಹಿಜಾಬ್ ವಿಚಾರ ಕುರಿತಂತೆ ಇರ್ಬೋದು, ನಡೆದಂತ ಚರ್ಚೆಯಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ತಮ್ಮ ಸ್ಪಷ್ಟವಾದಂತ ನಿಲುವನ್ನ ಸ್ಪಷ್ಟಪಡಿಸಲಿಲ್ಲ. ಆ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಅಂದ್ರೆ ಹಿಂದುತ್ವದ ವಿರೋಧಿಗಳು. ಪದೇ ಇವರು ಅಲ್ಪಸಂಖ್ಯಾತರ ಓಲೈಕೆಗೆ ಪ್ರತಿ ಬಾರಿ ಕೂಡ ಸನ್ನದ್ಧರಾಗ್ತಾ ಇದ್ದಾರೆ. ಆ ಮೂಲಕ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸ್ತಕ್ಕಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಇದ್ದಾರೆ. ಹಿಂದುತ್ವದ ವಿರೋಧಿಗಳು ಎಂಬತಕ್ಕಂಥ ಹಣೆಪಟ್ಟಿಯನ್ನ ಪ್ರತಿ ಬಾರಿ ನಿರಂತರವಾಗಿ ರಾಜ್ಯ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಸದ್ಯ ಈಗ 40% ಕಮಿಷನ್ ವಿಚಾರ ಕುರಿತಂತೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರಧಾನಿ ಅವ್ರಿಗೂ ಕೂಡ ಪತ್ರ ಬರೆದಿತ್ತು. ಈ ರೀತಿ 40% ಕಮಿಷನ್ ಅನ್ನು ತಗೋತಾ ಇದ್ದಾರೆ, ಈ ಬಗ್ಗೆ ತಾವು ತನಿಖೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ರು. ಜೊತೆಗೆ ವಿರೋಧ ಪಕ್ಷದ ನಾಯಕರನ್ನು ಕೂಡ ಭೇಟಿ ಮಾಡಿ ಈ ವಿಚಾರದಲ್ಲಿ ತಾವು ನ್ಯಾಯ ಕೊಡಿಸಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಈಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಕ್ಷದ ನಾಯಕರು ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ರು, ಹಿಂದುತ್ವದ ವಿಚಾರವನ್ನ ಬಳಕೆ ಮಾಡಿಕೊಂಡು ಹಿಂದುತ್ವ ವಿರೋಧಿಗಳು ಎಂಬತಕ್ಕಂಥ ಹಣೆಪಟ್ಟಿಯನ್ನ ಕಟ್ತಕ್ಕಂಥ ಪ್ರಯತ್ನವನ್ನ ಪ್ರತಿ ಬಾರಿ ಮಾಡ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಈಗ ಕಾಂಗ್ರೆಸ್ಗೆ ಒಂದು ಪ್ರಬಲವಾದಂಥ ಅಸ್ತ್ರ ಸಿಕ್ಕಿದೆ. ಅದು ಪ್ರಮುಖವಾಗಿ 40% ಕಮಿಷನ್ ವಿಚಾರ ಕುರಿತಂತೆ ಈಗ ಯಾವ ರೀತಿ ಸರ್ಕಾರದ ವಿರುದ್ಧ, ಸಚಿವರ ವಿರುದ್ಧ ಅಲಿಗೇಷನ್ ಬರ್ತಾ ಇದೆಯೋ ಇದನ್ನ ಪ್ರಬಲವಾದ ಅಸ್ತ್ರವನ್ನಾಗಿ ನಾವು ತೆಗೆದುಕೊಳ್ಬೇಕು. ಇದನ್ನ ರಾಜ್ಯದ ಜನತೆಗೆ ಇಡ್ತಕ್ಕಂಥ ವಿಚಾರ ಜೊತೆಗೆ 2023ರ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಈ ಸರ್ಕಾರ ಕಮಿಷನ್ ತೆಗೆದುಕೊಂಡಂಥ ಸರ್ಕಾರ. ಪ್ರಮುಖವಾಗಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂದನೂ ಕೂಡ ಈ ರೀತಿಯ ಹೇಳಿಕೆಗಳು ಬಂದಿತ್ತು. ಪ್ರಧಾನಿಗೆ ಪತ್ರವನ್ನ ಬರೆಯಲಾಗಿತ್ತು. ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂಬತಕ್ಕಂಥ ಹೇಳಿಕೆಗಳನ್ನು ನೀಡೋದ್ರ ಮುಖಾಂತರ ಕಮಿಷನ್ ವಿಚಾರ ಕುರಿತಂತೆ ಎಲ್ಲ ಕಾಂಗ್ರೆಸ್ ನಾಯಕರು ಪ್ರಮುಖವಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದ್ರ ಮುಖಾಂತರ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸೋದ್ರ ಜೊತೆಗೆ ಈ ವಿಚಾರ ಕುರಿತಂತೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು. ಈಗ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟರು, ಏನಾದರೂ ದಾಖಲೆಗಳಿದ್ರೆ ಅದನ್ನು ಬಿಡುಗಡೆ ಮಾಡಲಿ, ತನಿಖೆಗೆ ಬದ್ಧ ಲೋಕಾಯುಕ್ತ ಕೊಡಲಿ ಅಂತಕ್ಕಂಥ ಆಗ್ರಹ ಮಾಡ್ತಾ ಇದ್ದಾರಾದರೂ ಸಚಿವ ಸಂಪುಟದ ಸಹೋದ್ಯೋಗಿಗಳು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅಂದರೆ ರಸ್ತೆ ಕಾಮಗಾರಿಗಳನ್ನು ಪರಿಶೀಲನೆಗೆ ಮುಂದಾಗ್ತಾರೆ. ಆ ಮೂಲಕ ಪರೋಕ್ಷವಾಗಿ ಕಮಿಷನ್ ಕೇಳಿದ್ರ ಅಂತಕ್ಕಂಥ ಆರೋಪಗಳು ಕೂಡ ಈಗ ಬರ್ತಾ ಇದೆ. ಈ ವಿಚಾರ ಕುರಿತಂತೆ ಬೊಮ್ಮಾಯಿ ಅವರಾಗಲಿ, CM ಆಗಿರಲಿ ಅಥವಾ PM ಆಗಿರಲಿ ಈ ವಿಚಾರ ಕುರಿತಂತೆ ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಳಕ್ಕಾಗಲಿಲ್ಲ. ಅಂದರೆ ಪರೋಕ್ಷವಾದಂಥ ಬೆಂಬಲವನ್ನು ನೀಡಿದ್ರ ಅಂತಕ್ಕಂಥ ಚರ್ಚೆಗಳನ್ನು ಹುಟ್ಟು ಹಾಕಲಿಕ್ಕೆ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದು 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಿಂದುತ್ವದ ಹಣೆಪಟ್ಟಿಯನ್ನ, ಹಿಂದುತ್ವ ವಿರೋಧಿಗಳು ಎಂಬತಕ್ಕಂಥ ಹಣೆಪಟ್ಟಿಯನ್ನ ಏನು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕಟ್ತಾ ಇದ್ದಾರೋ ಅದೇ ಮಾದರಿಯಲ್ಲಿ ಚುನಾವಣಾ ಸ್ಟ್ರಾಟಜಿ ಆಗಿ 40% ಕಮಿಷನ್ ವಿಚಾರವನ್ನ ಜನರ ಮುಂದಿಡ್ಲಿಕ್ಕೆ ಅಂದ್ರೆ ಮತದಾರರಿಗೆ ಪ್ರಮುಖವಾಗಿರುವಂತಹ ಅಂಶ ಅಂತಂದ್ರೆ ಕೆಂಪಣ್ಣ ಅವರು ಪ್ರಧಾನಿಗೆ ಪತ್ರ ಬರೆದು 1.5 ವರ್ಷ ಆಯ್ತು. 1.5 ವರ್ಷ ಆದ್ರೂ ಕೂಡ ಅಲ್ಲಿಂದ ಸರಿಯಾಗಿರುವಂತಹ ರಿಪ್ಲೈ ಬಂದಿಲ್ಲ, ತನಿಖೆ ಶುರುವಾಗಿಲ್ಲ. ಇಂಥ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 2ನೇ ತಾರೀಕು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಈ ಸಂದರ್ಭ ಪ್ರಧಾನಿಯವರ ಆಗಮನವನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳುತ್ತೆ, ಯಾವೆಲ್ಲ ಪ್ರತಿಭಟನೆ ಮಾಡೋದಕ್ಕೆ ಅಥವಾ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ರೆಡಿ ಆಗಿದೆ ಅಂತ
ಖಂಡಿತವಾಗಿ ಸಭಾ 40% ಕಮಿಷನ್ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಕ್ಲಿಯರ್ ಆಗಿದ್ದಾರೆ. ಏನು ಜನ ಸಮಾವೇಶ ಮಾಡಲಿಕ್ಕೆ ಈಗ ಬಿಜೆಪಿಯಿಂದ ಸಿದ್ಧತೆಗಳು ನಡೀತಾ ಇದೆಯೋ ಸರ್ಕಾರದ ಸಂಭ್ರಮಾಚರಣೆ, ಆ ಸಂದರ್ಭದಲ್ಲಿ ನಾವು ಭ್ರಷ್ಟೋತ್ಸವ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೂ ಕೂಡ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಆ ಮೂಲಕ ಈ ವಿಚಾರವನ್ನು ಅಂದರೆ 40% ಕಮಿಷನ್ ವಿಚಾರ ಇರ್ಬೋದು, ಸರ್ಕಾರದ ಎಲ್ಲ ಸಚಿವರು ಮತ್ತು ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂದರೆ ಪ್ರಮುಖವಾದಂಥ ಸಚಿವರೇ ಸರ್ಕಾರದ ವಿರುದ್ಧ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದು ಆಡಿಯೋದಲ್ಲಿ ವೈರಲ್ ಆಗಿದೆ ಕೂಡ. ಸರ್ಕಾರವನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ, ಸರ್ಕಾರ ನಡೀತಾ ಇಲ್ಲ ಎಂಬತಕ್ಕಂಥ ಹೇಳಿಕೆಗಳಿದೆ. ಯತ್ನಾಳ್ ಸೇರಿದಂತೆ ಇತರ ಬಿಜೆಪಿ ನಾಯಕರು ಯಾವ ರೀತಿ ಅಲಿಗೇಷನ್ ಅನ್ನು ಮಾಡಿದ್ರು, ಈ ಎಲ್ಲ ವಿಚಾರಗಳನ್ನು ಕೂಡ ಕೇಂದ್ರೀಕರಿಸಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ್ರ ಮುಖಾಂತರ ಜನತೆಗೆ ಕೊಂಡೊಯ್ಯಲಿಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. ಆ ಮೂಲಕ 40% ಕಮಿಷನ್ ಇರ್ಬೋದು, ಭ್ರಷ್ಟಾಚಾರ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಭಾರತೀಯ ಜನತಾ ಪಕ್ಷದ ಇತರ ನಾಯಕರುಗಳು ಯಾವ ರೀತಿ ಸರ್ಕಾರದ ವಿರುದ್ಧ, ಸರ್ಕಾರದ ಸಚಿವರ ಕಾರ್ಯವೈಖರಿ ವಿರುದ್ಧ ಪ್ರಸ್ತಾಪ ಮಾಡಿದ್ರು, ಈ ವಿಚಾರಗಳನ್ನು ಮುಂದಿಟ್ಟು ಸಾರ್ವತ್ರಿಕ ಚುನಾವಣೆ ಸಿದ್ಧತೆ ಜೊತೆಗೆ ಕೇಂದ್ರ ನಾಯಕರುಗಳು ಬಂದಂಥ ಸಂದರ್ಭದಲ್ಲಿ, ಅದು ಪ್ರಧಾನಿ ಇರ್ಬೋದು, ಅಮಿತ್ ಶಾ ಬಂದಂಥ ಸಂದರ್ಭದಲ್ಲೂ ಕೂಡ ಈ ವಿಚಾರಗಳನ್ನು ಈಗಾಗಲೇ ರಾಜ್ಯ ಕಾಂಗ್ರೆಸ್ನಿಂದ ಟ್ವೀಟ್ ಆಗಿದೆ. ಪ್ರಧಾನಿ ಅವರು 40% ಕಮಿಷನ್ಗೆ ಉತ್ತೇಜನ ನೀಡಲಿಕ್ಕೆ ಬರ್ತಾ ಇದ್ದಾರಾ, ಈ ಕುರಿತಂತೆ ಪತ್ರ ಬರೆದ್ರು ಕೂಡ ಯಾವುದೇ ತನಿಖೆಯನ್ನು, ಯಾವುದೇ ತುಟಿ ಬೀಸ್ತಾ ಇಲ್ಲ ಅಂತಕ್ಕಂಥ ಟ್ವೀಟನ್ನು ಕೂಡ ಪ್ರತಿ ಬಾರಿ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಅದೇನೇ ಇದ್ರೂ ಸಹಿತವಾಗಿ ಪ್ರಮುಖವಾಗಿ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಹಿಂದುತ್ವದ ವಿಚಾರ ಕುರಿತಂತೆ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಾರೋ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ನಾಯಕರುಗಳು ಕೂಡ ಈ 40% ಕಮಿಷನ್ ವಿಚಾರ, ಪ್ರಮುಖವಾಗಿ ಬಿಜೆಪಿಯ ನಾಯಕರುಗಳು ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಕಾರ್ಯವೈಖರಿ ಮತ್ತು ಸಚಿವರ ನಡುವಿನ ಸಮನ್ವಯತೆ ವಿಚಾರ ಕುರಿತಂತೆ ಈ ವಿಚಾರಗಳನ್ನು ಚುನಾವಣಾ ಅಜೆಂಡವಾಗಿ ಇಟ್ಕೊಳ್ಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಅದರ ಒಂದು ಭಾಗವಾಗಿ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರುಗಳಾದಂಥ ಸಿದ್ದರಾಮಯ್ಯ ಇರ್ಬೋದು, ಹರಿಪ್ರಸಾದ್ ಸೇರಿದಂತೆ ಇತರ ನಾಯಕರುಗಳು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಸಭಾ ಧನ್ಯವಾದ ಶಿವಪ್ರಸಾದ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.